ಹಲೋ ಫ್ರೆಂಡ್ಸ್, ನಮಸ್ತೆ. ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಅದು ಏನು ಸ್ವೀಟ್ ಅಂದರೆ ಸಕ್ಕರೆ ಕೊಬ್ಬರಿ ಮಿಠಾಯಿ. ಅದು ಏನು ಜಾಸ್ತಿ ಟೈಮ್ ಇಡಲ್ಲ ಮಾಡೋದಕ್ಕೆ. ಒಂದು 3 ಪದಾರ್ಥಗಳಿಂದ ಮಾಡ್ಕೋಬೋದು ನಾವು ಮನೆಯಲ್ಲೇ. ಇದನ್ನು ನೀವು ಅಂಗಡೀಲಿ ಹೋಗಿ ತಿನ್ನೋಕ್ಕಿಂತ ಮನೇಲಿ ಹಿಂಗೆ ಮಾಡ್ಕೊಂಡು ತಿಂದರೆ ಮತ್ತು ಮನೇಲಿ ಮಕ್ಕಳಿದ್ರೆ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಇದಕ್ಕೇನು ಪದಾರ್ಥಗಳು ಏನು ಜಾಸ್ತಿ ಬೇಕಾಗಿಲ್ಲ. ಬರೀ 3 ಐಟಮ್ಗಳು ಸಾಕು. ಒಂದು ಸಕ್ಕರೆ, ಒಂದು ಕೊಬ್ಬರಿ, ಇನ್ನೊಂದು ಏಲಕ್ಕಿ ಕಾಯಿ. ಇಷ್ಟು ಐಟಮ್ ಇದ್ದರೆ ಸಕ್ಕರೆ ಕೊಬ್ಬರಿ ಮಿಠಾಯಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಇದು ಏನು ತೋರಿಸ್ತಿದ್ದೀನಿ ಇದೇನೇ ಸಕ್ಕರೆ ಕೊಬ್ಬರಿ ಮಿಠಾಯಿ. ಇದು ಹೇಗಪ್ಪ ಮಾಡೋದು ಅಂತ ಬನ್ನಿ ವಿಡಿಯೋ ಶುರು ಮಾಡ್ಕೊಬರೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ, 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಒಂದು 5-6 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲು ಇಲ್ಲಿ ಏಲಕ್ಕಿ ಕಾಯಿನ ಕುಟ್ಟಿ ಇಟ್ಕೊಬಿಡಿ. ಮೊದಲು ನೀವು ನೋಡಿ, ಇಲ್ಲಿ ನಾನು ಏಲಕ್ಕಿ ಕಾಯಿನ ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿ ಇಟ್ಕೊಂಡಿದ್ದೀನಿ. ಕುಟ್ಟಿ ರೆಡಿ ಆಗಿದೆ. ನೆಕ್ಸ್ಟು ಕೊಬ್ಬರಿನ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ಕಾಯಿನ ನೀವು ಸ್ಲೈಸಾಗಿ ಹೊಡ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೋ ಪುಡಿ ಮಾಡಿಕೊಂಡ್ರೆ ಸಣ್ಣದಾಗಿ ಪುಡಿ ಆಗುತ್ತೆ. ನೋಡಿ, ಪುಡಿ ರೆಡಿ ಆಗಿದೆ, ಸಣ್ಣದಾಗಿ ಪುಡಿ ರೆಡಿ ಆಗಿದೆ. ನೆಕ್ಸ್ಟು ಒಂದು ಪಾನ್ ಇಟ್ಟು, ಪಾನ್ ಕಾದ ನಂತರ ಸ್ವಲ್ಪ ತುಪ್ಪ ಹಾಕಬೇಕು. ನಾವೇನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೋ ಕೊಬ್ಬರಿ ಕಾಯಿನ ಅದನ್ನು ಹುರ್ಕೋಬೇಕು. ನೋಡಿ, ಇಲ್ಲಿ ನಾನು ಕೊಬ್ಬರಿ ಕಾಯಿನ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಕಮ್ಮಿ ಫ್ಲೇಮಲ್ಲೇ ಹುರ್ಕೋಬೇಕು. ನಾವು ಎಷ್ಟು ನೀಟಾಗಿ ಹುರಿತೀವಿ ಕೊಬ್ಬರಿನ ಅಷ್ಟು ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ನೋಡಿ, ಕಮ್ಮಿ ಫ್ಲೇಮಲ್ಲೇ ಹುರ್ಕೋತಿದ್ದೀನಿ ನಾನು. ಚೆನ್ನಾಗಿ ತುಪ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5 ನಿಮಿಷನಾದರೂ ನೀವು ಹುರಿಬೇಕಾಗುತ್ತೆ. ಕಮ್ಮಿ ಫ್ಲೇಮಲ್ಲೇ ಹುರಿಬೇಕು, ಇಲ್ಲಾಂದರೆ ಸೀದೋಗುತ್ತೆ ಎಲ್ಲ. ನೋಡಿ, ಹುರ್ಕೊಂಡು ರೆಡಿ ಆಗಿದೆ. ನಾನು ಅದನ್ನು ಬೇರೆ ತಟ್ಟೆಗೆ ಹಾಕ್ಕೊಂಡೆ. ನೆಕ್ಸ್ಟು ಅದೇ ಪಾನ್ಗೆ ನಾನು 2 ಕಪ್ ಏನು ಸಕ್ಕರೆ ತೊಗೊಂಡಿದ್ದೆ ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸಕ್ಕರೆ ಪಾನಕ ರೆಡಿ ಮಾಡ್ಕೋಬೇಕು. ನಾವು ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ಸ್ವಲ್ಪ ನೀರು ಹಾಕ್ಕೊಂಡು ಸಕ್ಕರೆ ಪಾನಕ ರೆಡಿ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಪಾನಕ ರೆಡಿ ಆಗ್ತಿದೆ. ಸಕ್ಕರೆ ಪಾನಕ ಹಂಗೆ ಕೈ ಆಡ್ತಾರಿ. ಸಕ್ಕರೆ ಪಾನಕ ಬರೋ ಗಂಟೆ ಇನ್ನು ಒಂದೇಳೆ ಪಾಕ ಬಂದರೆ ಸಾಕು. ನೋಡಿ, ಪಾಕ ಕುದೀತಿದೆ. ಸಕ್ಕರೆ ಪಾನಕ ರೆಡಿ ಆಗಿದೆ. ನೆಕ್ಸ್ಟು ನಾವೇನು ಕೊಬ್ಬರಿ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಕೈ ಆಡ್ತಾನೆ ಇರಬೇಕು ನೀವು. ಅದರೊಳಗಡೆ ನಾನು ಏನು ಏಲಕ್ಕಿ ಕಾಯಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕೋತಿದ್ದೀನಿ. ಕೈ ಅಂತೂ ನೀವು ಇದು ಮಾಡಲೇಬಾರ್ದು, ಕೈ ಆಡ್ತಾ ಇರಲೇಬೇಕು, ಇಲ್ಲಾಂದರೆ ಎಲ್ಲ ಗಂಟು ಥರ ಆಗೋಗುತ್ತೆ. ಚೆನ್ನಾಗಿ ಕೈ ಆಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಗಂಟು ಥರ ಆಗೋಗುತ್ತೆ. ನೋಡಿ, ಎಲ್ಲೂ ಸ್ವಲ್ಪನೂ ಅಂಟ್ಕೋತಿಲ್ಲ. ಚೆನ್ನಾಗಿ ರೆಡಿ ಆಗ್ತಿದೆ ಕೊಬ್ಬರಿ ಮಿಠಾಯಿ. ಅದರೊಳಗಡೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕೈ ಆಡ್ತಾ ಇರಬೇಕು. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ. ಕೈ ಆಡ್ತಾನೆ ಇರಬೇಕು. ಅದು ಕಮ್ಮಿ ಫ್ಲೇಮ್ ಮಾಡಿಬಿಟ್ಟು ಒಂದು 5 ನಿಮಿಷ ತಟ್ಟೆ ಮುಚ್ಚಿಟ್ಬಿಡಿ. ಚೆನ್ನಾಗಿ ಅಳ್ಳುತ್ತೆ ಅದು. ನೋಡಿ, ಹಳ್ಳೈತೆ, ಚೆನ್ನಾಗಿ ರೆಡಿ ಆಗಿದೆ. ನೋಡಿ, ಎಲ್ಲೂ ಸುಧಾ ಒಂದು ಸ್ವಲ್ಪನೂ ಪಾನ್ಗೆ ಎಲ್ಲೂ ಅಂಟ್ಕೋತಿಲ್ಲ ಅದು. ನೋಡಿ, ಚೆನ್ನಾಗಿ ರೆಡಿ ಆಗಿದೆ ಸಕ್ಕರೆ ಕೊಬ್ಬರಿ ಮಿಠಾಯಿ. ನೀವು ಇಲ್ಲಾಂದರೆ ಒಂದು 10 ನಿಮಿಷನಾದರೂ ಪಾನಕದೊಳಗಡೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದು ಒಂದು ಗಟ್ಟಿ ಥರ ಬರೋ ಗಂಟ ಕೈ ಆಡ್ತಾನೆ ಇರಬೇಕು ನೀವು. ನೆಕ್ಸ್ಟು
ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಏನು ರೆಡಿ ಆಗೈತೆ ಅದನ್ನು ತಟ್ಟೆ ಒಳಗಡೆ ಹಾಕ್ಕೋಬೇಕು. ತಟ್ಟೆ ಒಳಗಡೆ ಹಾಕ್ಕೋಬೇಕು. ರೆಡಿ ಆಗಿದೆ. ನೆಕ್ಸ್ಟ್ ಈಗ ನಾನು ತಟ್ಟೆಗೆ ಹಾಕೋತಿದ್ದೀನಿ. ಕೊಬ್ಬರಿ ಮಿಠಾಯಿ ರೆಡಿ ಆಯ್ತೈತೆ. ಹಂಗೆ ಕೈ ಆಡ್ತಾನೆ ಇರಬೇಕು. ನೋಡಿ ನಾನು ತಟ್ಟೆಗೆ ಹಾಕ್ಕೊಂಡೆ. ತಟ್ಟೆಗೆ ಹಾಕ್ಕೊಂಡು ಈಗ ಕಟ್ ಮಾಡ್ತಿದ್ದೀನಿ. ಬಿಸಿಲೇ ನೀವು ಅದು ಕಟ್ ಮಾಡಿ ಇಟ್ಬಿಡಬೇಕು. ತಣ್ಣಗಾದ್ಮೇಲೆ ಬೇಕಾದ್ರೆ ಚೆನ್ನಾಗಿರುತ್ತೆ. ಬಿಸಿಲೇ ಕಟ್ ಮಾಡಿ ಇಟ್ಬಿಡಿ. ಅದು ಮೇಲ್ಗಡೆ ಒಂದು ದ್ರಾಕ್ಷಿ ಇಟ್ಬಿಡಿ ಬೇಕು ಅಂದರೆ. ನೋಡಿ ಸಕ್ಕರೆ ಕೊಬ್ಬರಿ ಮಿಠಾಯಿ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಏನು ಸೇಮ್ ನಾವು ಅಂಗಡೀಲಿ ತೊಗೊಂಡು ತಿಂತೀವಿ ಅದೇ ಥರ ಬಂದೈತಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಕ್ಕರೆ ಕೊಬ್ಬರಿ ಮಿಠಾಯಿ ಮಾಡೋದನ್ನು ಎಷ್ಟು ಈಸಿ ಮತ್ತು 3 ಪದಾರ್ಥಗಳಿಂದ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. Thank you all.